ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಲಭ್ಯವಾಗಿದೆ. ಪೊಲೀಸರ ಕೈ ಸೇರಿದೆ ಕೊಲೆ ಆರೋಪ ಪ್ರಕರಣದ 6 ಎಫ್ಎಸ್ಎಲ್ ವರದಿಗಳು. ನಿನ್ನೆ ಸಂಜೆಗೆ ಪೊಲೀಸರ ಕೈಗೆ ಬಂದು ತಲುಪಿದೆ ಎಫ್ಎಸ್ಎಲ್ ವರದಿಗಳು. ಹೈದರಾಬಾದ್ ಮತ್ತು ಬೆಂಗಳೂರಿನಿಂದ ಎಫ್ಎಸ್ಎಲ್ ನಿಂದ ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಇಮೇಲ್ ಮೂಲಕ ವರದಿಯನ್ನು ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಖಾಕಿ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಪೊಲೀಸರ ಕೈ ಸೇರಿದೆ 6 ಎಫ್ಎಸ್ಎಲ್ ವರದಿಗಳು. ನಿನ್ನೆ ಸಂಜೆಗೆ ಪೊಲೀಸರ ಕೈಗೆ ಬಂದು ತಲುಪಿದೆ ಎಫ್ಎಸ್ಎಲ್ ವರದಿಗಳು. ಹೈದರಾಬಾದ್ ಮತ್ತು ಬೆಂಗಳೂರಿನಿಂದ ಎಫ್ಎಸ್ಎಲ್ ರಿಪೋರ್ಟ್ ಬಂದು ತಲುಪಿದೆ. ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ ಕ್ಯಾಮೆರಾದ ಫುಟೇಜಸ್ಗಳು ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಇದು 6 ಎಫ್ಎಸ್ಎಲ್ ರಿಪೋರ್ಟ್ಗಳಲ್ಲಿ ಇದು ಕೂಡ ಒಂದು. ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜಸ್. ಎಷ್ಟು ಗಂಟೆಗೆ ಅವರು ರೇಣುಕಾಸ್ವಾಮಿಯನ್ನ ಕರೆತಂದಿದ್ರು, ಯಾರೆಲ್ಲ ಬಂದಿದ್ರು, ಯಾರೆಲ್ಲ ಓಡಾಡಿದ್ರು, ಅದೆಲ್ಲವೂ ಕೂಡ ಅದರಲ್ಲಿ ಕ್ಯಾಪ್ಚರ್ ಆಗಿದೆ. ಇನ್ನು ಕೊಲೆ ನಡೆದಂತಹ ಸ್ಥಳದಲ್ಲಿನ ಫಿಂಗರ್ ಪ್ರಿಂಟ್ಗಳ ವರದಿ. ಈ ಆರೋಪಿಗಳ ಎಲ್ಲರದ್ದು ಕೂಡ ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡಲಾಗಿತ್ತು. ಇನ್ನು ಸ್ಕಾರ್ಪಿಯೋದಲ್ಲಿನ ಆರೋಪಿಗಳ ಫಿಂಗರ್ ಪ್ರಿಂಟ್, ಸ್ಕಾರ್ಪಿಯೋದಲ್ಲಿ ಯಾರೆಲ್ಲ ಬಂದಿದ್ರು ಅವರ ಫಿಂಗರ್ ಪ್ರಿಂಟ್ಗಳು ಕೂಡ ಲಭ್ಯವಾಗಿದೆ. ಅದು ಕೂಡ ಎಫ್ಎಸ್ಎಲ್ ರಿಪೋರ್ಟ್ಗೆ ರವಾನೆ ಮಾಡಲಾಗಿದೆ. ಅದರ ರಿಪೋರ್ಟ್ ಕೂಡ ಈಗ ಬಂದಿದೆ. ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದಂತ ಸ್ಕಾರ್ಪಿಯೋ ಕಾರು, ಆ ಕಾರಲ್ಲಿ ಯಾರೆಲ್ಲ ತೆರಳಿದ್ರು ಅದು ಕೂಡ ಆ ರಿಪೋರ್ಟ್ ಬಗ್ಗೆ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಸಿಸಿಟಿವಿ ಫುಟೇಜಸ್. ಅವರು ಎಷ್ಟು ಗಂಟೆಗೆ ಮನೆಯಿಂದ ಹೊರಟಿದ್ರು, ಎಷ್ಟು ಗಂಟೆಗೆ ವಾಪಸ್ ಮನೆಗೆ ಬಂದ್ರು, ಯಾವ ಬಟ್ಟೆಯನ್ನು ಧರಿಸಿದ್ರು, ಏನು ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಕೂಡ ಅದು ಕೈ ಸೇರಿದೆ. ಇನ್ನು ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳು, ಅಂದ್ರೆ ಎಷ್ಟು ಗಂಟೆಗೆ ಅಲ್ಲಿಗೆ ಅವರು ದರ್ಶನ್ ಒಳಗಡೆ ಬಂದಿದ್ರು, ಹೋಗ್ಬೇಕಾದ್ರೆ ಯಾರೆಲ್ಲ ಜೊತೆನಲ್ಲಿದ್ರು, ಏನು ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ರಿಪೋರ್ಟ್ ಕೈ ಸೇರ್ತಿದೆ. ಕೊಲೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ರಿಪೋರ್ಟ್. ಕೊಲೆ ನಡೆದಂತಹ ದಿನದಲ್ಲಿ ಯಾವ ರೀತಿ ಸಂಭಾಷಣೆ ಆಗಿತ್ತು, ಯಾರಿಂದ ಯಾರಿಗೆ ಫೋನ್ ಕಾಲ್ ಹೋಗಿತ್ತು, ಮೆಸೇಜಸ್ ಏನು ಹೋಗಿತ್ತು, ಏನೆಲ್ಲ ವಿಡಿಯೋಗಳು ಹೋಗಿತ್ತು, ಅದ್ರ ಬಗ್ಗೆ ಹಲವು ಆರೋಪಿಗಳು ಡಿಲೀಟ್ ಕೂಡ ಮಾಡಿಕೊಂಡಿದ್ರು. ಅದನ್ನ ಈಗ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿ ಬರ್ತಾ ಇದ್ದಂತೆ ಪೊಲೀಸರ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಪ್ರಕರಣದ ತನಿಖಾಧಿಕಾರಿ, ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಎಫ್ಎಸ್ಎಲ್ ವರದಿಯ ಪ್ರಮುಖ ಅಂಶಗಳ ಕುರಿತಂತೆಯೇ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ತನಿಖಾ ಅಂಶಗಳು ಹಾಗೆ ಎಫ್ಎಸ್ಎಲ್ ವರದಿ ಅಂಶಗಳನ್ನು ತಾಳೆ ಆಗ್ತಾ ಇದೆಯಾ, ಅದು ಕೂಡ ಪ್ರಶ್ನೆ ಆಗುತ್ತೆ. ವರದಿಯನ್ನು ಸಂಪೂರ್ಣವಾಗಿ ಕಮಿಷನರ್ ಪರಿಶೀಲನೆ ನಡೆಸ್ತಾ ಇದ್ದಾರೆ. ತಾವೇ ಖುದ್ದು ವರದಿಯನ್ನ ಪರಿಶೀಲಿಸಿ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆದಿದ್ದಾರೆ ಕಮಿಷನರ್. ತನಿಖಾ ತಂಡದ ಜೊತೆ ಸಭೆಯನ್ನ ನಡೆಸ್ತಾರೆ. ಪ್ರಕರಣದ ಸಂಬಂಧ ಕಾನೂನು ತಜ್ಞರ ಮೊರೆ ಹೋಗ್ತಿದ್ದಾರೆ ಪೊಲೀಸರು. ಸಾಕ್ಷಿಗಳ ಸಂಗ್ರಹ ಸಂಬಂಧ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ರಾತ್ರಿವರೆಗೂ ಎಫ್ಎಸ್ಎಲ್ ವರದಿಗಳನ್ನ ಪರಿಶೀಲಿಸಲಿದೆ ತನಿಖಾ ತಂಡ. ಈಗೇನಾಗಲೇ ಖಾಕಿ ಕೈ ಸೇರಿದೆಯಲ್ಲ 6 ಎಫ್ಎಸ್ಎಲ್ ರಿಪೋರ್ಟ್ಗಳು, ಈ ರಿಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸಿದ್ದಾರೆ ಈಗಾಗಲೇ ದಯಾನಂದ್ ರವರು. ನಂತರದಲ್ಲಿ ಈಗ ತಮ್ಮ ಸಾಕ್ಷಿಗಳಿಗೆ ಏನಾದರೂ ಹೊಂದಾಣಿಕೆ ಆಗ್ತಾ ಇದೆಯಾ ಅದೆಲ್ಲದ್ರ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಜೊತೆಗೆ ಕಾನೂನಾತ್ಮಕವಾಗಿ ಯಾವ ರೀತಿ ಇದನ್ನ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ವಕೀಲರ ಜೊತೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಒಂದು ಸಭೆಯನ್ನ ಕರೆದಿದ್ದಾರೆ ಈಗಾಗಲೇ.